ಸದ್ಯಕ್ಕೆ ಅಲ್ಲಿ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ನಾನು ಹೇಳ್ತಾ ಇದ್ದೆ, ನಮ್ಮೂರಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂದಾಗ ಸಹಜವಾಗಿ ಅವ್ರನ್ನ ಗ್ರಾಮಸ್ಥರಲ್ಲಿ ಒಂದು ಉತ್ಸಾಹ ಇದೆ, ನರೇಂದ್ರ ಮೋದಿ ಅವರು ನೋಡ್ಬೇಕು ಅನ್ನೋ ನಿರೀಕ್ಷೆ ಇತ್ತು. ಕೆಲವರು ನೋಡಿದವರು ಸಹಜವಾಗಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ ಹಿಂದೆ ತುಂಬಾ ಜನ ಕಾಣಿಸ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡ್ಬೋದಾ ನಂದೀಶ್? ಖಂಡಿತ ಶರ್ಮಿತಾ ಶೆಟ್ಟಿ, ಏನಂದ್ರೆ ಕರೆಕ್ಟಾಗಿ 7:20ಕ್ಕೆ ಮೈಸೂರಿಂದ ಹೆಲಿಕಾಪ್ಟರ್ ಮುಖಾಂತರ ಚಾಮರಾಜನಗರದ ಜಿಲ್ಲೆ ಮೇಲ್ಕಂನಹಳ್ಳಿ ಹೆಲಿಪ್ಯಾಡ್ಗೆ ಬಂದಿಳಿದ್ರು. 7:20ಕ್ಕೆ ಬಂದಿಳಿದು ಬಂಡೀಪುರ ಕ್ಯಾಂಪಸ್ಗೆ ಅವರು ತೆರಳಿದ್ದಾರೆ. ಬಂಡೀಪುರ ಕ್ಯಾಂಪಸ್ನಲ್ಲಿ ಅಲ್ಲಿ ಅರಣ್ಯ ಹುತಾತ್ಮರ ಇದಕ್ಕೆ ಸ್ಮಾರಕಕ್ಕೆ ಒಂದು ಗೌರವವನ್ನು ಸಲ್ಲಿಸಿ ನಂತರ ಅರಣ್ಯ ಇಲಾಖೆ ಏನು 50ನೇ ವರ್ಷಾಚರಣೆ ಇದೆ ಹುಲಿ ಯೋಜನೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಅಂಚೆ ಚೀಟಿಯನ್ನು ಹೊರತಂದಿದೆ, ಅದನ್ನ ಬಿಡುಗಡೆ ಮಾಡಿ ಈಗ ಸಫಾರಿ ಹೊರಟಿದ್ದಾರೆ. ಆ ದಾರಿ ಉದ್ದಕ್ಕೂ ಏನು ಮೇಲುಕಾಮನಹಳ್ಳಿಯಿಂದ ಬಂಡೀಪುರದವರೆಗೆ ಸುಮಾರು 7-8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ದಾರಿ ಉದ್ದಕ್ಕೂ ಅಕ್ಕಪಕ್ಕ ಜನ ನಿಂತಿರೋ ಅವ್ರನ್ನ ಕಣ್ ತುಂಬಿಕೊಳ್ಬೇಕು, ಇದೇ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಅವ್ರನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಸುತ್ತಮುತ್ತ ಗ್ರಾಮಸ್ಥರು ಬಂದು ನೆರೆದಿದ್ರು. ಅವರು ಇಲ್ಲಿ ನಮ್ಮಲ್ಲಿ ಇದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿ ಅವರ ಸಂತಸ ಇದೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಪ್ರಧಾನಮಂತ್ರಿ ಭೇಟಿ ಬಗ್ಗೆ ಅನ್ನೋದಕ್ಕೆ ಕೇಳೋಣ. ಸರ್, ಯಾವ ಏನ್ ಅದೇ ಬಂದಿರೋದು ಬಹಳ ಅತ್ಯಂತ ಒಳ್ಳೆ ಇದಾಯಿತು. ಈಗ ಯಾವುದೇ ಪ್ರಧಾನಿಗಳು ಬಂದಿಲ್ಲ ಇಲ್ಲಿವರೆಗೂ, ಯಾರ್ಯಾದ್ರೂ ಈ ತರ ಸೆಕ್ಯೂರಿಟಿ ಇಲ್ಲಿ ಯಾರು ಬಂದಿಲ್ಲ, ಬರೋಕ್ಕೂ ಇಷ್ಟಪಟ್ಟಿಲ್ಲ. ನಮ್ಮ ಮೋದಿ ಅವರು ಬಂದಿದ್ದು ಭಾರಿ ಉತ್ತಮ ಆಯ್ತು, ಅದರಿಂದ ನಮ್ಗೆ ಭಾರಿ ಸಂತೋಷವಾಗಿದೆ. ನಮ್ಮ ಕಲಿಗಡ್ನಹಳ್ಳಿ ಮೋದಿ ಅವರು ನೋಡಿ ಭಾರಿ ಸಂತೋಷವಾಗಿದೆ. ಇದೇ ಲೆಕ್ಕಕಣೀಗ ಸುಮಾರು ಜನ ಪ್ರಧಾನಿಗಳಿಂದಲೂ ಅವ್ರು ಯಾರು ಬಂದಿಲ್ಲ, ಇವ್ರು ಬಂದಿದ್ದು ಭಾರಿ ಸಂತೋಷ ನಮ್ಗೆ. ಅವರು ಈಗ ನಮ್ದು ಹುಲಿ ಸಂಘರ್ಷ ಪದ್ರೇಸ ಆಗಿದ್ದು, ಈಗ ಹುಲಿಯ ನಾಡು ಅಂತ ನಮ್ಮ ಗುಂಡ್ಲುಪೇಟೆ ಹೆಸರು ತಗೊಂಡಿದೆ, ಅದರಿಂದ ನಮ್ಗೆ ಭಾರಿ ಸಂತೋಷ ಆಗ್ತಿದೆ. ನಮ್ದು ಕಲಿಗೋಡ್ನಳ್ಳಿ, ತುಂಬಾ ಖುಷಿಯಾಗಿದೆ. ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಹತ್ರ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಸರ್. ಇವತ್ತು ಪಕ್ಕದಲ್ಲಿ ನಮ್ಗೆ 1.5 ಕಿಲೋಮೀಟರ್ ಎಲಿಫ್ಯಾಡ್ ಕ್ಯಾಂಪ್ ಇದೆ, ಅದನ್ನ ನೋಡಿ ಕಣ್ ತುಂಬಿಕೊಂಡಿದೀವಿ. ಇವತ್ತು ನಮ್ಮ ಬಂಡೀಪುರಕ್ಕೆ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ, ಇಲ್ಲಿಯವ್ರು ಯಾರು ಬಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಇವತ್ತು ಬಂದಿರೋದು ತುಂಬಾ ಖುಷಿ ಪಡ್ತೀನಿ. ಪಕ್ಕದಲ್ಲಿ ಇಲ್ಲಿಂದ ಪ್ರಧಾನಿ ಭಾರಿ ಖುಷಿ. ಸಹಜವಾಗಿ ಗ್ರಾಮಸ್ಥರಿಗೆ ಆ ಖುಷಿ ಮತ್ತೆ ನರೇಂದ್ರ ಮೋದಿ ಅವರನ್ನು ನೋಡಿದಂತ ಸಂತಸ ಅದೆಲ್ಲ ಗಮನಿಸಿದ್ವಿ. ಸರಿ, ಸ್ಥಳೀಯರಾಗಿ ಅವ್ರದೊಂದಿಷ್ಟು ಡಿಮ್ಯಾಂಡ್ಗಳು ಇರಬಹುದೇನೋ, ಅದ್ರ ಬಗ್ಗೆ ಕೇಳ್ತೀರಾ? ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಏನ್ ಬೇಡಿಕೆ ಅಂತಂದ್ರೆ, ಈ ಒಂದು ಕಾಡು ಇನ್ನೂ ಸಮೃದ್ಧಿಯಾಗಿ ಬೆಳಿಬೇಕು, ಇದಕ್ಕೆ ಬೇಕಾದಂತಹ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಸಲಹೆ ಸೂಚನೆಗಳನ್ನ ಕೊಡಬೇಕು, ಮತ್ತು ಕಾಡನ್ನು ಉಳಿಸಿ ನಾಡಿಗೆ ಒಳ್ಳೆ ಮಳೆ ಆಗ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ದೇಶಕ್ಕೆ ಒಳ್ಳೆ ರೈತರು ಒಳ್ಳೆ ಸುಖವಾಗಿ ಬಾಳಬೇಕು ಅಂತ ನನ್ನ ಒಂದು ಭಾವನೆ. ಈಗ ನಿಮ್ಮ ಪ್ರದೇಶಕ್ಕೆ ನರೇಂದ್ರ ಮೋದಿ ಸ್ವತಃ ಬಂದಿದ್ದಾರೆ, ಅವ್ರ ಮುಂದೆ ಏನ್ ಮನವಿ ಮಾಡ್ಕೊತೀರಿ? ಎಷ್ಟು ಖುಷಿ ಆಗಿದೆ ನಿಮ್ಗೆ? ಏನ್ ಮನವಿ ಮಾಡ್ಕೊತೀರ ಅವರಲ್ಲಿ? ನಮಗೆ ನರೇಂದ್ರ ಮೋದಿ ಅವರು ಬಂದಿರತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ, ಬಹಳ ಸಂತೋಷದಾಯಕವಾದಂತಹ ವಿಚಾರ ಕೂಡ. ನಾವು ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮದವರು, ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳ ಒಂದು ಹಾವಳಿ ಏನಿದೆಯಲ್ಲ, ಇದಕ್ಕೆ ತಡೆಯನ್ನ ಒಡ್ಲಿಕ್ಕೆ ಅವರು ಒಂದು ಯೋಜನೆಯನ್ನ ರೂಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮನವಿಯನ್ನ ಪ್ರಧಾನಮಂತ್ರಿ ಅವರ ಹತ್ರ ನಾವು ಇರ್ತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೀವಿ ಸರ್. ಕಾಡಂಚಿನ ಗ್ರಾಮಸ್ಥರಾಗಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಅನಿಸ್ತದೆ ನಿಮಗೆ? ನಾವು ನಿಜವಾಗ್ಲೂ ಕೂಡ ನಾವು ಈ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಏನೋ ಈ ಒಂದು ಬಂಡೀಪುರಕ್ಕೆ ನಮ್ಮ ಕಾಡಂಚಿಗೆ ಅವರು ನರೇಂದ್ರ ಮೋದಿ ಒಬ್ಬ ಹೆಮ್ಮೆಯ ಪ್ರಧಾನಿ ಅವರು ಇಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಬಹಳ ಅಂತಂದ್ರೆ ತುಂಬಾ ಹೇಳಕ್ಕಾಗದೇ ಇರತಕ್ಕಂತ ಖುಷಿಯನ್ನ ನಾವು ಬಹಳ ವ್ಯಕ್ತಪಡಿಸ್ತಾ ಇದ್ವಿ. ಖಂಡಿತವಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ ನೋಡ್ಬೇಕು ಅಂತ ನಿಂತಿದ್ವಿ. ಅವರು ನಿಧಾನಕ್ಕೆ ಹೋಗ್ತಾ ಇತ್ತು, ನಮ್ ಕಡೆ ನೋಡಿ ಅವರು ಕೈ ಬೀಸಿದ್ರು, ಆಗ ಬಹಳ ಖುಷಿಯನ್ನ ನಾವು ವ್ಯಕ್ತಪಡಿಸ್ತೀವಿ ಸರ್. ಯಾವ್ಯಾವ ಊರಿಂದ ಬಂದಿದ್ರಿ ಗ್ರಾಮಸ್ಥರುಗಳು? ಯಾವ ಊರಿಂದ? ನಾವು ಇಲ್ಲಿ ಹತ್ತಿರದಲ್ಲಿ ಅಂಗ್ಲ, ಕಲ್ಲಿಗೋಡ್ನಲ್ಲಿ, ಮೇಲ್ಕಾಮ್ನಹಳ್ಳಿ, ಮಗುನಹಳ್ಳಿ, ಬಸೈನ್ಪುರ, ಶಿವಪುರ, ಅಂಗಳಪುರ, ಚೌಡಹಳ್ಳಿ, ತುಂಬಾ ಇಲ್ಲಿ ಇರ್ತಕ್ಕಂತ ಕೆಬ್ಬೇಪುರ ಎಲ್ಲಾ ಗ್ರಾಮದವರು ಕೂಡ ಇಲ್ಲಿ ಬಂದಿದ್ದಾರೆ. ಕಾಡಂಚಿನ ಗ್ರಾಮಗಳು ಸರ್ ಇದು. ಏನು ಪ್ರಮುಖ ಬೇಡಿಕೆ ಅಲ್ಲ ನಂದೀಶ್, ಅದ್ರ ಜೊತೆ ಇನ್ನೊಂದಿಷ್ಟು ಪ್ರಶ್ನೆಗಳಿತ್ತು ಸ್ಥಳೀಯರಿಗೆ. ಈಗ ಏನೋ ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್ 2023 ಅದನ್ನ ಮಂಡಿಸೋಕ್ ಹೊರಟಿದ್ದಾರೆ, ಅದರಿಂದ ಈ ರಿಸರ್ವ್ಡ್ ಫಾರೆಸ್ಟ್ ಅಲ್ಲೆಲ್ಲ ಮೈನಿಂಗ್ ಎಲ್ಲ ಪರ್ಮಿಷನ್ ಕೊಡಬಹುದು ಅಂತ ಜೋಸೆಫ್ ಹೂವರ್ ಅವರು ಹೇಳ್ತಾ ಇದ್ರು. ಇಂಥದ್ದೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಗ್ರಾಮಸ್ಥರ ಒಪಿನಿಯನ್ ಏನ್ ಕೇಳಿ? ಈಗ
ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಜೊತೆಗೆ ರಿಸರ್ವ್ ಫಾರೆಸ್ಟ್ ಕೆಲವು ಕಡೆ ಒಂದು ಇದನ್ನ ಕೊಡಬೇಕು, ಮೈನಿಂಗ್ ಅವಕಾಶ ಕೊಡಬೇಕು ಅಂತ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಇಲ್ಲ, ಇಲ್ಲಿ ಮೈನಿಂಗ್ಗೆ ಅವಕಾಶವನ್ನ ಕೊಡ್ತಕ್ಕಂಥದ್ದನ್ನ ನಿಷೇಧವನ್ನ ಮಾಡಲಾಗಿದೆ. ಇನ್ನು ಮುಂದೆ ಮಾಡ್ಬೇಕು ಅಂತ ಖಂಡಿತ ಇಲ್ಲ, ಅದನ್ನ ದಾರಿ ಕೊಡಲ್ಲ ಸಾರ್ವಜನಿಕ ಇಲ್ಲ. ಅದನ್ನ ನಾವು ಮೈನಿಂಗ್ ಅನ್ನ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಕಾಡಂಚಿನಲ್ಲಿ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇದು ವನ್ಯಜೀವಿ ಇರ್ತಕ್ಕಂಥದ್ದು, ಆಮೇಲೆ ತುಂಬಾ ಉತ್ತಮವಾದಂತ ಒಂದು ಪರಿಸರವನ್ನು ಹೊಂದಿರತಕ್ಕಂಥ ಜಾಗವಾದ್ರಿಂದ ಈ ಪರಿಸರವನ್ನ ಹಾಳು ಮಾಡ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ, ಅವಕಾಶವನ್ನ ಕೊಡಲ್ಲ. ಈಗ ಇನ್ನೊಬ್ರು ಗ್ರಾಮಸ್ಥರು ಅವ್ರನ್ನ ಕೇಳೋಣ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಏನಂತ ಮನವಿ ಮಾಡ್ಕೊತೀರಿ? ನರೇಂದ್ರ ಮೋದಿ ಅವ್ರನ್ನ ನಾವು ತುಂಬಾ ಸಲ ನೋಡ್ಬೇಕು ಅಂತ ಕೆಲವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆಗ್ತಾ ಅಲ್ಲೆಲ್ಲ ಹೋಗ್ತಾ ಇದ್ದು, ಇವತ್ತು ನಮ್ಮದೇ ನೆಲದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋ ಯೋಚನೆಯಿಂದ ರಾತ್ರಿ ಎಲ್ಲ ನಾವು ನಿದ್ದೆನೆ ಮಾಡಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಹತ್ತಿರದಲ್ಲಿ ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೇಲ್ಕಂಬಳ್ಳಿ ಗ್ರಾಮದ ಬಳಿ ನಿಂತಿದ್ದು, ಪೊಲೀಸ್ ಅವರ ಬಿಗಿಯಾದ ಸರ್ಪಗಾವಲಿನ ನಡುವಲ್ಲೂ ಕೂಡ ನಾವು ಅಲ್ಲಿ ಬಂದು ನಿಂತಾಗ ಇನ್ನೇನ್ ಕಾನ್ವೆ ಬರ್ತಾ ಇತ್ತು, ಭಾರತ್ ಮಾತಾಕಿ ಘೋಷಣೆಯನ್ನ ಕೂಗ್ತಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಕಡೆ ತಿರುಗಿ ಒಂದು ವೇವ್ ಮಾಡಿ ವಿಶ್ ಮಾಡಿದ್ದು ಆ ಕ್ಷಣವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇಶದ ಪ್ರಧಾನಿ ಮೊಟ್ಟ ಮೊದಲ ಬಾರಿಗೆ ಹುಲಿಗಳ ನಾಡು ನಮ್ಮ ಗುಂಡ್ಲುಪೇಟೆಯ ಬಂಡೀಪುರಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಹತ್ತಿರದಿಂದ ನೋಡಬಹುದು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು, ಆದ್ರೆ ಬಿಗಿ ಪೊಲೀಸ್ ಭದ್ರತೆಯಿಂದ ಯಾರೂ ಕೂಡ ಬರೋದಕ್ಕಾಗ್ಲಿಲ್ಲ. ನಾವು ನೋಡಿದ್ದು ಬಹಳ ಖುಷಿ ಆಯ್ತು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವ ನಾಯಕ ನರೇಂದ್ರ ಮೋದಿ ಅವರನ್ನ ಹತ್ತಿರದಿಂದ ನೋಡಿ ಸಂತಸವನ್ನ ಪಡೋದ್ರ ಜೊತೆಗೆ ಕಣ್ತುಂಬಿಕೊಂಡಿದ್ದೇವೆ. ಇವತ್ತು ಈಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ಕಾಯ್ದೆಯನ್ನು ತಿದ್ದುಪಡಿ ತರ್ತಾ ಇದ್ದಾರೆ, ಅದರಿಂದ ಇಲ್ಲಿ ಮೈನಿಂಗ್ ಆಗ್ಬೋದು ಅಥವಾ ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂತ ಒಂದು ಬಿಲ್ ಅನ್ನು ತರ್ತಾ ಇದ್ದಾರೆ. ಆ ಬಗ್ಗೆ ಕಾಡಂಚಿನ ಗ್ರಾಮಸ್ಥರಿಗೆ ನೀವೇನ್ ಹೇಳ್ತೀರಾ? ಕಾಡಂಚಿನ ಗ್ರಾಮಸ್ಥರಾಗಿ ಮೈನಿಂಗ್ ಅದಕ್ಕೆಲ್ಲ ಯಾಕೆ ಸ್ಟಾಪ್ ಮಾಡಬೇಕಂದ್ರೆ ಹುಲಿ ಸಂರಕ್ಷಿತ ಪ್ರದೇಶಗಳು ದೇಶದಲ್ಲಿ ವಿರಳ. ಅಂಥದ್ರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 2 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಹುಲಿ ಸಂತತಿಯನ್ನ ಹೆಚ್ಚಳ ಮಾಡಬೇಕು, ವನ್ಯಜೀವಿಗಳ ಬಗ್ಗೆ ರಕ್ಷಣೆಯನ್ನ ಮಾಡಬೇಕಾಗಿರೋದ್ರಿಂದ ಅಂತ ಕಠಿಣ ಕಾನೂನುಗಳನ್ನು ತಂದು ವನ್ಯಜೀವಿಗಳ ಸಂರಕ್ಷಣೆಗಾಗಿ ದೇಶ ಹಾಗೂ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುವಂತಹ ದಿಟ್ಟ ಕ್ರಮಗಳಿಗೆ ನಾವು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಸಹಕಾರವನ್ನು ನೀಡುವುದರ ಮುಖಾಂತರ ವನ್ಯಜೀವಿ ಸಪ್ತಾಹಕ್ಕೆ ನಾವು ಕೂಡ ಸಹಕಾರವನ್ನು ಕೊಡಬೇಕಾಗುತ್ತೆ. ಈಗ ಕಾಡಂಚಿನ ಗ್ರಾಮಸ್ಥರಾಗಿ ತಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ವನ್ಯಜೀವಿಗಳ ಕಾಟ ಇರಬಹುದು ಅಥವಾ ಮಾನವ ವನ್ಯಪ್ರಾಣಿ ಸಂಘರ್ಷ ಇರಬಹುದು. ಈ ಬಗ್ಗೆ ಮೋದಿ ಅವರಲ್ಲಿ ಏನ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ಈಗಾಗಲೇ ಏನು ಎಲ್ಲ ಕಾಡಂಚಿನ ಪ್ರದೇಶ ನಮ್ಮ ಗುಂಡ್ಲುಪೇಟೆ ಕೇಳಿ ಕಾಡಂಚಿನ ಪ್ರದೇಶಗಳಲ್ಲೇ ಎಲ್ಲಾ ಗ್ರಾಮಗಳು ಇರತಕ್ಕಂಥದ್ದು. ಹಲವು ಬಾರಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ನಡೆಯುತ್ತೆ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ನರೇಂದ್ರ ಮೋದಿ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆನೆ ಹಾವಳಿಯನ್ನು ತಡೆಯೋದಕ್ಕೆ ಏನು ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಂತದ್ದಿರ್ಬೋದು, ಮತ್ತೆ ಸೋಲಾರ್ ಅಳವಡಿಕೆಗೆ ರೈತರಿಗೆ ಅನುಕೂಲ ಆಗೋ ರೀತಿ ಅನೇಕ ಯೋಜನೆಗಳನ್ನು ಜಾರಿ ತರೋದ್ರ ಮುಖಾಂತರ ಕಾಡಂಚಿನ ಗ್ರಾಮದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳ ಮುಖಾಂತರ ಇವತ್ತು ಮಾಹಿತಿ ತೆಗೆದುಕೊಂಡು ನರೇಂದ್ರ ಮೋದಿ ಅವರು ಒಂದು ಅನೌನ್ಸ್ ಅನ್ನ ಮಾಡಬೇಕು ಅಂತ ನಾವು ಈ ಮುಖಾಂತರ ಕಾಡಂಚಿನ ಗ್ರಾಮದ ರೈತರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಂದೀಶ್, ಈ ಸಂಘರ್ಷದ ಮಧ್ಯೆ ಏನಾಗುತ್ತೆ ಕೆಲವೊಂದ್ಸತಿ ಈ ವನ್ಯಜೀವಿಗಳ ಸಂಖ್ಯೆಯನ್ನ ಇನ್ನಷ್ಟು ಜಾಸ್ತಿಗೊಳಿಸುವಂತ ನಿಟ್ಟಿನಲ್ಲಿ ಈ ಅರಣ್ಯ ಪ್ರದೇಶದ ವಿಸ್ತೀರ್ಣವನ್ನ ಜಾಸ್ತಿ ಮಾಡೋದು ಮತ್ತೆ ಈ ಹೆದ್ದಾರಿ ಬಂದ್ ಮಾಡಿದಾರಲ್ಲ, ಅದರಿಂದ ಏನಾದ್ರು ಸಮಸ್ಯೆ ಆಗ್ತಿದ್ಯಾ ಕೇಳಿ? ಈಗ ಹೆದ್ದಾರಿ ಬಂದ್ ಆಗಿತ್ತು ನಿನ್ನೆ, ಏನಾರ ಸಮಸ್ಯೆಗಳು ಉಂಟಾಗಿದೆ ಅನ್ನೋದು? ಸಮಸ್ಯೆಗಳು ಆಗಿದೆ ಸರ್, ಬಟ್ ನಾವು ನೋಡಕ್ಕೆ ಬಂದಿದ್ದೀವಿ, ನಮಗೆ ದಾರಿನೇ ಕೊಡ್ಲಿಲ್ಲ ಅವರು. ಪೊಲೀಸ್ನವರು ಫುಲ್ ಬಿಗಿ ಬಂದೋಬಸ್ತ್ ಇದೆ, ಅದಕ್ಕೆ ಜನ ಯಾರು ನೋಡಕ್ಕೆ ಬರಲಿಲ್ಲ, ನೋಡಕ್ ಬರಕ್ಕೂ ಆಗ್ಲಿಲ್ಲ, ನಾವು ನೋಡಕ್ ಆಗ್ಲಿಲ್ಲ. ಈಗ ಬಂಡೀಪುರ ಊಟಿ ರಸ್ತೆ ಮುಖ್ಯ ರಸ್ತೆ ಹೆದ್ದಾರಿ ಎರಡು ಅದನ್ನೇ ಬಂದ್ ಮಾಡಿದ್ರು ನಿನ್ನೆ ಸಾಯಂಕಾಲ ಸಂಜೆ 4 ಗಂಟೆಯಿಂದ ಇವತ್ತು ಮಧ್ಯಾಹ್ನದವರೆಗೂ. ತಮಗೆ ಯಾವ ರೀತಿ ಅನಾನುಕೂಲ ಆಯ್ತಾ ಏನಾದ್ರು? ಇಲ್ಲ, ತೊಂದರೆ ಏನೂ ಆಗಿಲ್ಲ ಸರ್ ಜನಗಳಿಗೆ. ಅವ್ರಿಗೆ ಏನ್ ತೊಂದರೆ ಆಗುತ್ತೆ? ಏನ್ ತೊಂದರೆ ಆಗಲ್ಲ, ಬೆಳಿಗ್ಗೆ ಜಾವಲ್ಲ, ತೊಂದರೆ ಏನಾಗಿಲ್ಲ ಸರ್. ಶರ್ಮಿ ಶೆಟ್ಟಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನರೇಂದ್ರ ಮೋದಿ ಬರ್ತಾರೆ ಅಂತ ಅವ್ರನ್ನ ಕಣ್ತುಂಬಿಕೊಳ್ಳೋದೇ ಒಂದು ಖುಷಿ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಇಲ್ಲಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂದ್ರೆ ಹೊರ ರಾಜ್ಯದವ್ರಿಗೆ ಬೇರೆ ಏನು ಮಾಹಿತಿ ಇಲ್ಲ, ಅವ್ರಿಗೆ ತೊಂದರೆ ಆಗಿದೆ ಹೊರತು ತಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ.